ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಇವತ್ತಿನ ಒಂದು ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಈಗ ನಿಮಗೆ ಎಲ್ಲ ಹಿಂಗೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ಮೇಲೆ ಫಸ್ಟ್ ಬರೋದು ಏನು ಧುರೀಂಧರ್ ಮೂವಿದೊಂದು ಪೋಸ್ಟರ್ಸ್, ಧುರೀಂಧರ್ ಒಂದು ಮೂವಿದ ಡೈರೆಕ್ಟರ್ದು ಒಂದು ಪೋಸ್ಟ್ ಇಲ್ಲ ಒಂದು ಲೈಕ್ ಹೆಂಗಪ್ಪ ಅಂದ್ರೆ ಮೂವಿ ಚಲೋ ಇತ್ತಂದ್ರೆ ಮೂವಿ ಜನಕ್ಕೆ ನೋಡಿದ ಮೇಲೆ ಇನ್ಸ್ಪೈರ್ ಆಗೋದಿತ್ತಂದ್ರೆ ಮೂವಿ ಜನಕ್ಕೆ ಏನೂ ಗೊತ್ತಿರಲಾರ್ದಂಥದ್ದು ರಿಯಲ್ ಹಿಂಗೆ ಆಗಿತ್ತು ಹಿಂಗೆ ಮಾಡಿದ್ರ ಅಂತಂದು ಇಂಥದ್ದೊಂದು ಏನಾರ ಜನಕ್ಕೆ ತೋರಿಸ್ಬಿಟ್ರೆ ಅಂದ್ರೆ ಡೆಫಿನೆಟ್ಲಿ ಮೂವಿ ಕ್ಲಿಕ್ 100%, ಲೈಕ್ ಹಿಟ್ 100%. ಮತ್ತು ಜನ ನೀವು ಪಬ್ಲಿಸಿಟಿ ಮಾಡೋದು ಬೇಡ, ಲೈಕ್ ಮೌತ್ ಪಬ್ಲಿಸಿಟಿ ಆಗಕ್ಕೆ ಚಾಲು ಆಗೈತಿ. ಸೊ ಆ ರೀತಿಯಿಂದ ಒಂದು ಧುರೀಂಧರ್ 2 ಮೂವಿದ ಮೋರ್ ದೆನ್ 4 hours 4 hours ಮೂವಿ ಟೋಟಲಿ. ಆ ಮೂವಿ ನೋಡಕ್ಕೆ ಹೋದವರು ಅದ್ರ ಬಗ್ಗೆ ಲೈಕ್ ಕಾಮಿಡಿಯಾಗಿ ರೀಲ್ಸ್ ಮಾಡೋ ಅಂತಾರೆ, ಮತ್ತು ಏನಪ್ಪ ಅಂದ್ರೆ ಬ್ಯಾಡ್ ರಿವ್ಯೂಸ್ ಕೊಡೋ ಅಂತಾರೆ. ಸ್ಪೆಷಲಿ ಒಂದು ಆರ್ಟಿಸ್ಟ್ ಆಗಿ, ಸ್ಪೆಷಲಿ ಒಂದು ಆ್ಯಕ್ಟರ್ ಆಗಿ ಬಾಲಿವುಡ್ನಾಗೂ ಆ್ಯಕ್ಟಿಂಗ್ ಮಾಡಿ, ಕನ್ನಡದಾಗೂ ಆ್ಯಕ್ಟಿಂಗ್ ಮಾಡಿ, ಎಲ್ಲ ಕಡೆ ಆ್ಯಕ್ಟಿಂಗ್ ಮಾಡಿ ಒಂದು ಜೀವನ ನಡೆಸ್ಕೊಂಡು ಹೊಂಟಾರ. ಆ ಮೂವಿ ಲೈಕ್ ಸ್ಟೋರಿ ಮಾಡೋದಾಗಲಿ ಇಲ್ಲ ಒಂದು ಶೂಟಿಂಗ್ ಮಾಡೋದಿರಲಿ, ಒಂದು ಓವರ್ ಆಲ್ ಎಲ್ಲ ಗೊತ್ತಿರೋವಂಥ ಒಂದು ಹೈ ನಾಲೆಜಬಲ್ ಪ್ರೊಫೈಲ್ ಇರೋ ಜನ ಮೂವಿ ಚಲೋ ಇಲ್ಲ, ಮೂವಿ ಒಳಗೆ ರಣವೀರ್ ಸಿಂಗನ್ ಕೂದಲ ಒಂದು ಬಿಟ್ಟರೆ ಏನೂ ಇಲ್ಲ ಅಂತ ಹೇಳುವಂಥ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿ ಒಳಗೆ ರಮ್ಯಾ ಕ್ವೀನ್. ಅದು ಹೆಂಗೆ ಗೊತ್ತಿಲ್ಲ, ಪಾಕಿಸ್ತಾನಕ್ಕೆ ಹೋಗಿ ಬಂದಮೇಲೆ ಅಲ್ಲಿ ಇನ್ಸ್ಪೈರ್ ಆಗಿ ಅಲ್ಲಿಯವ್ರ ಬಗ್ಗೆ ಚಲೋ ಮಾತುಗಳನ್ನು ಹೇಳಿದ್ದ ತಮ್ಮ ಹೆಸರು ಕೆಡಿಸ್ಕೊಂಡ್ರು. ಮತ್ತು ಗಾಂಧೀಜಿ ರಾಹುಲ್ ಗಾಂಧಿಯಿಂದ ಹೋಗಿ ಹಾಳು ಮಾಡ್ಕೊಂಡ್ರೆ ಹೆಸರು. ಈಗ ಫೈನಲಿ ಧುರೀಂಧರ್ ಮೂವಿ ಏನೂ ಚಲೋ ಇಲ್ಲ, ಬಕ್ವಾಸ್, ಯಾರೋ ನೋಡಬೇಡ್ರಿ ಅಂತಂದು ರಿವ್ಯೂ ಕೊಟ್ಟಾರ. ಈ ಒಂದು ಮಾತಿಗೆ ನಂಗೆ ಏನು ಹೇಳಬೇಕು ಅನ್ನೋದು ಗೊತ್ತಾಗೋದು. ಬಿಕಾಸ್ ಯಾಕಂತಂದ್ರೆ ಎಷ್ಟು ಜನ ನಾಲೆಜ್ ಇಲ್ಲಾರ್ದವ್ರು ಅನ್ಬೇಕು, ಏನು ಉರ್ಕೊಳ್ಳೋರು ಅನ್ಬೇಕು, ಇಲ್ಲ ಪಬ್ಲಿಸಿಟಿ ತಮ್ಮ ಒಂದು ಸೆಲ್ಫ್ ಪಬ್ಲಿಸಿಟಿ ಸ್ಟಂಟ್ ಅನ್ಬೇಕು, ಏನೋ ಗೊತ್ತಿಲ್ಲ. ಈ ರೀತಿಯಿಂದ ಮಾತಾಡಿದಾಗ ಒಂದು ಕಾಮನ್ ಮ್ಯಾನ್ಗೆ ಏನು ಅನಿಸ್ತೈತಿ, ಇಂಥ ಒಂದು ಆರ್ಟಿಸ್ಟ್ಗೆ ನಾವು ಬೆಳೆಸ್ಕೊಂಡ್ರಸೀವಿ, ಬಟ್ ಇದು ಟೋಟಲಿ ಇದು ಡಸ್ಟ್ಬಿನ್ ಲೆವೆಲ್ಗೆ, ಡಸ್ಟ್ಬಿನ್ ಇನ್ನೂ ಬೇಕು, ಅದಕ್ಕಿಂತ ವೇಸ್ಟ್ ಅನ್ನೋ ಅನಿಸ್ಬಿಡುತ್ತೆ. ಸೊ ನಂಗಂತೂ ಹಿಂಗೆ ಅನ್ಸೈತಿ, ನಿಮಗೆ ಹಿಂಗೆ ಅನ್ಸೈತಿ? ನೀವು ಲೈಕ್ ಕಮೆಂಟ್ ಮಾಡಿರಿ. ದಯವಿಟ್ಟು ನೀವು ರಮ್ಯಾ ಅವ್ರದ್ದು ಡೈ ಹಾರ್ಡ್ ಫ್ಯಾನ್ಸ್ ಆದರೂ ಉರ್ಕೋಬೇಡ್ರಿ. ಯಾಕಂದ್ರೆ ಏನು ಟ್ರೂತ್ ಐತಲ್ಲ ಆ ಟ್ರೂತ್ ನೀವು ಡೆಫಿನೆಟ್ಲಿ ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು, ಅದಕ್ಕೆ ನಾನು ಹೇಳತ್ತೀನಿ. ಸೊ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ, ಕಮೆಂಟ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು ಸೊ ಮಚ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.